ಎಂಥ ಸಾಲ ಕೊಟ್ಬಿಟ್ರಮ್ಮ, ಒಂದು ಈಟು ಸಂದಾಕಿಲ್ಲ. ಏನಮ್ಮ ಅವೆಲ್ಲ ಹಿಂಗೆ ದಗದಾಗ ಉರಿತೈತೆ. ಈ ಸಾಂಬಾರು ರೆಸಿಪಿ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ. ಮಕ್ಕಳೇ ಸ್ಟ್ರಾಂಗು ಗುರು. ಒಳಗಿರೋದಾದ್ರೆ ಮಡಿಕೆ ಈ ಥರ ಇರಬೇಕು, ಗಟ್ಟಿಗೂ ಇರಬಾರ್ದು, ಜಾಸ್ತಿ ಕಳ್ಳಗೂ ಇರಬಾರ್ದು. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಸಂಜೆ ನಮ್ಮ ಶ್ರೀಮತಿಯವರು ಅಂಗಳದಲ್ಲಿ ಅಡುಗೆ ಮಾಡೋದಕ್ಕೆ ಕೂತಿದ್ದಾರೆ. ತುಂಬ ಸರಳವಾಗಿ ಮತ್ತು ಸುಲಭವಾಗಿ ಮಾಡುವಂಥ ಒಂದು ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಹಂಚ್ಕೋತಿದ್ದಾರೆ. ಅದು ಏನದು, ಹಳ್ಳಿ ಕಡೆ ಜಾಸ್ತಿ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ಈ ಸಾರನ್ನ. ತುಂಬ ತರಕಾರಿ ಏನು ಬೇಕಾಗಿಲ್ಲ, ತುಂಬ ಸುಲಭವಾಗಿ ಸರಳವಾಗಿ ಬೇಗ ಮಾಡ್ಕೋಬೋದು. ಆ ಸಾಂಬಾರನ್ನ ಹೇಗೆ ಮಾಡೋದು ಏನು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋರಂತೆ. ಹೇಳಿ ಮೇಡಮ್, ಈ ಸಾಂಬಾರು ಮಾಡೋದಕ್ಕೆ ಏನೇನು ಪದಾರ್ಥಗಳು ತರಕಾರಿಗಳು ಬೇಕು ಅಂತ? ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು. ಹಾಗೆ ಆಮೇಲೆ ಇಲ್ಲಿ ಮಸಾಲೆ ಪದಾರ್ಥಗಳು ಅಂದರೆ ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು, ಹಾಗೆ ಹುಣಸೆಹಣ್ಣು, ಅಡುಗೆ ಅರಿಶಿನ, ಕರಿಬೇವು, ಎಣ್ಣೆ, ಸಾಸಿವೆ. ಇಷ್ಟೇನಾ? ಇಷ್ಟೇ. ಇಷ್ಟು ತಗೊಂಡು ಈಗ ನಮ್ಮ ಶ್ರೀಮತಿಯವರು ಸಾಂಬಾರು ಮಾಡ್ತಾಯಿದ್ದಾರೆ. ಫಸ್ಟ್ ತರಕಾರಿ ಹಚ್ಕೊಬಿಡೋಣ. ಬೇಕು ಮತ್ತೆ ಮಿಯಾವ್ ಸಿಬಿ ಸಿಬಿ ಬಾ 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 ಸಿಬಿ 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 ಬಾ ಸಿಬಿ ಸಿಬಿ ಬಾ ಸಿಬಿ ಸಿಬಿ ಬಾ. ಇನ್ನೊಂದ್ಸಲ ಹೇಳ, ಹೆಂಗಂದಿದ್ದು ಹೇಳು. ನಾನೇನು ಅಂದಿಲ್ಲ. ಅದೇನೋ ಅಂದಲ್ಲ? ಇಲ್ಲಪ್ಪ, ಬೆಕ್ಕಿನ ಭಾಷೆನೂ ಬರುತ್ತೆ ನಿನಗೆ. ಈ ಕೊತ್ತಂಬರಿ ಸೊಪ್ಪಂತೂ ಎಲ್ಲ ಏನಾಗಿರ್ತವೆ, ಹೊಳ್ತೋಗ್ತೈತೆ, ಇಲ್ಲ ಬಾಡೋಗ್ತೈತೆ. ಬಿಸಿಲಿಗೆ ತಡೆಯೋದೇ ಇಲ್ಲ. ಜಾಸ್ತಿ ಅಲ್ವಾ? ನೋಡ್ರಿ, ನಮ್ಮ ಶ್ರೀಮತಿಯವರು ಒಲೆ ಹಚ್ಕೋತಾ ಇದ್ದಾರೆ. ಇಲ್ಲಿ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದಾರೆ. ಟೊಮೊಟೊ, ಈರುಳ್ಳಿ, ತೆಂಗಿನಕಾಯಿ ತುರಿ ತುರ್ಕೊಂಡಿದ್ದಾರೆ, ಬೆಳ್ಳುಳ್ಳಿ ಸಿಪ್ಪೆ ಬಿಟ್ಟು ಸಿಕ್ಕೊಂಡಿದ್ದಾರೆ. ಆಮೇಲೆ ಮುಖ್ಯವಾಗಿ ಆವಾಗಲೇ ಒಂದು ತೋರಿಸೋದು ಮರ್ತೋಗಿದ್ವಿ, ತೊಗರಿಬೇಳೆ ಅದು ಸೈಡಲ್ಲಿತ್ತು, ಅದಕ್ಕೆ ಅದು ತೋರಿಸೋದು ಮರ್ತೋಗೈತೆ. ಇದೆಲ್ಲ ಮಾಮೂಲಿ ನೋಡಿದ್ರಲ್ಲ ಮಸಾಲೆ ಪದಾರ್ಥಗಳು. ಆಮೇಲೆ ಇದು ಒಗ್ಗರಣೆಗೆ ಈರುಳ್ಳಿ ಸಣ್ಣದಾಗಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ದಾರೆ, ಕಬೇವು ತೊಗೊಂಡು, ಮತ್ತು ಹುಣಸೆಹಣ್ಣು ನೆನಾಕಿಟ್ಕೊಂಡಿದ್ದಾರೆ. ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಟಿದ್ದಾರಲ್ಲ ಅಲ್ಲಿ, ಇದಕ್ಕೆ ದಪ್ಪನಾಗಿ ಹಚ್ಕೊಂಡಿದ್ದಾರೆ. ಇದು ರುಬ್ಕೊಳ್ಳೋದಕ್ಕೆ ಅಲ್ಲ? ಅದಕ್ಕೆ ಒಲೆ ನಿಂಗುರಿತಾಯ್ತು ಇವತ್ತು ದಗದಾಗ. ಏನು ತೆಂಗಿನ ಸಾಲೆ ಇಕ್ಕಿದ್ದೀನಿ ಅದಕ್ಕೆ. ತೆಂಗಿನ ಸಾಲೆ ಅಂದರೆ ತೆಂಗಿನ ಇದರಲ್ಲಿರುತ್ತೆ, ಅದು ಐತಾ ತೋರ್ಸೋಕ್ಕೆ? ತೆಂಗಿನ ಸಾಲೆ ಅಂದರೆ ನೋಡ್ರಿ, ಇದನ್ನು ನಾವು ತೆಂಗಿನ ಸ್ಯಾಲೆ ಅಂತೀವಿ. ಸ್ಯಾಲೆ ಅಂದರೆ ಹಳ್ಳಿ ಭಾಷೆನಲ್ಲಿ ಎರಡು ಅರ್ಥ ಬರುತ್ತೆ. ಒಂದು ಸೀರೆನ ಸ್ಯಾಲೆ ಅಂತಿದ್ರು ಅಜ್ಜಿದಿರು. ಕರೆಕ್ಟ್ ತಾನೆ? ಸರಿ ತಾನೆ? ಸ್ಯಾಲೆ ಉಟ್ಕೊಳೋದು ಬರಲ್ವಾ? ಎಂಥ ಸ್ಯಾಲೆ ಕೊಟ್ಟವ್ರು? ಎಂತ ಸ್ಯಾಲೆ ಕೊಟ್ಟವ್ರು ನೋಡು. ಸ್ಯಾಲೆ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ ಅಲ್ಲ, ಕೊಟ್ಟವ್ರೆ ಚೆನ್ನಾಗಿಲ್ಲ ಅಲ್ಲ, ಚೆಂದಾಕಿಲ್ಲ, ಚಂದಾಕಿಲ್ಲ, ಒಂಚೂರು ಅಲ್ಲ, ಒಂದೀಟು ಚೆಂದಾಕಿಲ್ಲ, ಚೆನ್ನಾಗಿಲ್ಲ ಅಲ್ಲ. ಎಷ್ಟೊಂದು ಕಲ್ತಿದ್ಯಾ ಕನ್ನಡ? ನಾನು ಹಂಗೆ ಯೋಚನೆ ಮಾಡ್ತಾ ಇರ್ತೀನಿ, ಏನೇನು ಹೇಳ್ಬೋದು ಹಳ್ಳಿ ಭಾಷೆ, ಏನು ಪದಗಳು ಇರ್ಬೋದು ಅಂತ. ಒಂದಿಷ್ಟು ಚೆನ್ನಾಗಿಲ್ಲ ಅಲ್ಲ, ಒಂಚೂರು ಚೆಂದಾಕಿಲ್ಲನೂ ಅಲ್ಲ, ಒಂದೀಟು ಚೆಂದಾಕಿಲ್ಲ. ಒಂದೀಟು ಚೆಂದಾಕಿಲ್ಲ. ಎಂಥ ಸಾಲ ಕೊಟ್ಬಿಟ್ರಮ್ಮ, ಒಂದೀಟು ಚೆಂದಾಕಿಲ್ಲ. ಫಸ್ಟು ಪುಳ್ಳೆ ಸೌದೆನ ಇಕ್ಕಿ ಒಲೆ ಉರ್ಸ್ಕೊತೀನಿ, ಆಮೇಲೆ ಮಾಮೂಲಿ ಗಟ್ಟಿ ಸೌದೆ ಇಟ್ಕೊಳ್ಳೋಣ. ನೋಡ್ರಿ, ಇದು ಮಡಕೆ ಇಟ್ಕೊಂಡಿದ್ದಾರೆ. ತೊಗರಿ ಬೇಳೆ ಹಾಕ್ತೀನಿ. ತೊಗರಿ ಬೇಳೆನ ಉರ್ಕೋಬೇಕು, ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಅಂದರೆ ಎಣ್ಣೆ ಹಾಕೋಗಿಲ್ಲ, ಎಣ್ಣೆ ಹಾಕ್ಬಾರ್ದು, ಹಾಗೆ ಹುರ್ಕೋಬೇಕು. ನೋಡ್ರಿ, ಹುರ್ಕೊಂಡಿದ್ದಾಗೈತೆ. ಆದರೆ ತುಂಬ ಏನದು ಸೀದೋಗಂಗೆ ಹುರ್ಕೋಬಾರ್ದು, ಸೀಸ್ಕೊಳೋ ಥರ ಹಂಗೆ ಹುರ್ಕೊಂಡ್ರೆ ಅದು ಸಾರು ಮಾಡಬೇಕಾದ್ರೆ ಅದ್ರ ಘಮ ಹೋಗ್ಬಿಡ್ತೈತೆ. ಘಮ ಹೋಗ್ತೈತೆ ಅಂತಿಂತ ಅದೊಂಥರ ಸೀದು ವಾಸನೆ ಬರ್ತೈತೆ, ಏನೋ ಅಂತಾರೆ, ಅದನ್ನು ಬರಲ್ಲ ಇದು ನನಗೆ ಭಾಷೆ ಹೇಳೋದಕ್ಕೆ. ಅದ್ರ ತಳದಾಗ ಸ್ವಲ್ಪ ಸೀದೈತೆ, ಒಂದೆರಡು ಆರ್ಸಾಕ್ಬಿಡು, ಕಪ್ಪಗಾಗಿರೋ ಪೂರ್ತಿ. ಕಾಟು ಇಕ್ಬಿಡ. ಇದನ್ನು ಹುರ್ಕೊಂಡ್ಬೇಕಲ್ಲ ಮಸಾಲೆಗೆ.
ಅವು ತಳ್ದಾಗೆ. ನೋಡ್ರಿ ಬೇಳೆನೆಲ್ಲ ಹುರಿದಿಟ್ಕೊಂಡು ಆಮೇಲೆ ಅದೇ ಮಡಿಕೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕತ್ತವ್ರೆ. ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಬಾಡೈತೆ. ಈಗ ಟೊಮೊಟೊ ಹಾಕಬೇಕು. ಟೊಮೊಟೊನು ಸ್ವಲ್ಪ ಬಾಡಬೇಕು. ಏನಮ್ಮ ಅವೆಲ್ಲ ಹಿಂಗೆ ದಗ ಉರಿತೈತೆ ಬಾಡೈತೆ. ಈಗ ಕಾಯಿನೂ ಕೊತ್ತಂಬರಿ ಹಾಕ್ತೀನಿ. ಅದು ನಿಂತ್ಕೊಳಕ್ಕೆ ಹಾಕ್ತೀನಿ ಬಿಸಿ. ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಉರಿ ಕಡಿಮೆ ಮಾಡ್ಕೋಬೇಕಿತ್ತಾನೆ. ಏನೇನು ಆಗೋಯ್ತು ನಾನು ಹುರಿದಿರೋ ಅಂತ ತೊಗರಿಬೇಳೆ. ಕೊನೆಯಲ್ಲಿ ಸುಮ್ಮನೆ ಒಂದು ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಳೋದಷ್ಟೇ, ಬೆರೆಸ್ಕೊಳೋದು. ಬೆರೆಸ್ಕೊಳೋದು. ಈಗ ತೆಗೆದು ಇಳಿಸಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ತಣ್ಣಗಾದ್ಮೇಲೆ ಮಿಕ್ಕಿದ ಕೆಲಸ. ಅದೇನೇನು ರುಬ್ಕೊಂಡಿದ್ರು ಅಲ್ಲ, ಏನು ಮಾಡ್ತೀವಿ ಎಣ್ಣೆಲಿ ಹುರ್ಕೊಂಡಿದ್ದು ಅದನ್ನೆಲ್ಲ ರುಬ್ಕೋಬೇಕು. ಬರೀ ಹುರ್ಕೊಂಡಿರೋದಷ್ಟೇ ಅಲ್ಲ, ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ ಅಡುಗೆ ಅರಿಶಿನ, ಆಮೇಲೆ ಮಡಿಕೆಗಳದ್ದು ನೀರು ಹಾಕ್ತಾ ಇದ್ದೀನಿ. ಮಡಿಕೆಗೆ ನೀರು ಹಾಕಿಟ್ಟಿದ್ದೆ ಸ್ವಲ್ಪ, ಅದರಲ್ಲೆಲ್ಲ ನೋಡಿ. ಈಗ ಇದನ್ನೆಲ್ಲ ರುಬ್ಕೋಬೇಕು. ಬೇಳೆ ನುಣ್ಣಗಾಗ್ತದೆ, ತೊಗರಿಬೇಳೆ ಜಾಸ್ತಿ ನುಣ್ಣಗಾಗಲ್ಲ ತೊಗರಿಬೇಳೆ. ಹೌದಾ? ತರ್ತರಿಯಾಗಿರ್ತದೆ. ನಾನು ಮಿಕ್ಸಿಗೆ ಹಾಕಿ ನೋಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ ಮಿಕ್ಸಿಗೆ ಹಾಕಿ. ಹೌದಾ? ಆಮೇಲೆ ಇನ್ನೊಂದು ಹೇಳಬೇಕು, ಈ ಸಾಂಬಾರು ರೆಸಿಪಿ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಅವ್ರ ಕಾಲದಲ್ಲೆಲ್ಲ ಜಾಸ್ತಿ ಅಂದರೆ ಏನು ತರಕಾರಿ ಇರ್ತಿರವಲ್ಲ ಬೇಸಿಗೆನಲ್ಲಿ ಅಂತ ಸಮಯದಲ್ಲಿ ತೊಗರಿಬೇಳೆ ಎಲ್ಲ ಬೆಳ್ಕೊಂಡಿರೋರು. ಸ್ವಲ್ಪ ಬೇಳೆ ಕಾಳು ಅಂತವನ್ನೆಲ್ಲ, ಕಾಳು ಬೇಳೆ ಅವೆಲ್ಲ ಬೆಳ್ಕೊಂತಿದ್ರು ಹಳ್ಳಿ ಕಡೆ ಎಲ್ಲ. ಈ ತರಕಾರಿ ಇರ್ತಿರ್ಲಿಲ್ವಲ್ಲ, ಆವಾಗ ಇಂಥ ಅಡುಗೆಗಳ್ನ ಮಾಡ್ಕೊತಿದ್ರು ಅವರು. ಈ ರೆಸಿಪಿ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ. ಹೋಗ್ತಾ ಇದ್ರೆ ಅದೊಂಥರ ಘಮ ಬರ್ತಾನೆ ಐತೆ. ಆ ಬೇಳೆದು ಮಸಾಲೆ ರುಬ್ಬಿರೋದು ಅದ್ರ ಘಮ ಆಯಿತು. ರುಬ್ಬಿದ್ದು ಆಗೈತಾ? ನುಣ್ಣಗಾಗಿರ್ತೈತಾ? ಆಗೈತೆ. ಬೇಳೆ ಪೂರ್ತಿ ನುಣ್ಣಗಾಗಲ್ಲ. ಹೌದಾ? ಸ್ವಲ್ಪ ತರ್ತರಿ ಇರ್ಬೇಕು. ಸ್ವಲ್ಪ ತರ್ತರಿಯಾಗೇ ಇರೋದು. ಮಕ್ಕಳೇ ಸ್ಟ್ರಾಂಗ್ ಗುರು. ಮಸಾಲೆ ರುಬ್ಕೊಂಡಿದ್ದಾಯ್ತು. ಇನ್ನೊಂದು 5 ನಿಮಿಷಕ್ಕೆ ಸಾರು ರೆಡಿ ಆಗಿಬಿಡ್ತೈತೆ. 5 ನಿಮಿಷ ಅಲ್ಲ, ಒಂದು 10 ನಿಮಿಷ ಬೇಕು. ಹೌದಾ? ಇದೆಲ್ಲ ಚೆನ್ನಾಗಿ ಕುದಿಬೇಕು. ಮಸಾಲೆ ಹುರ್ಕೊಂಡಿದ್ರಲ್ಲ ಅದೇ ಪಾತ್ರೆನ ಇಡ್ತಾ ಇದ್ದೀವಿ. ಈಗ ಅದೇ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀವಿ. ಒಗ್ಗರಣೆ ಮಾಡ್ಕೊಳ್ಳೋದು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ಬೇಕು. ಆಮೇಲೆ ಕರಿಬೇವು, ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಬಾಡಿಸ್ಕೋಬೇಕು. ನಾನು ಫ್ರೈ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತೀನಿ. ನೀನು ಬಾಡಿಸ್ಕೋಬೇಕು ಅಂತ ಹೇಳ್ತಾ ಇರು. ನೀನು ಮರ್ತೋಗ್ಬಿಡ್ತೀಯ ಬೇಗ. ಎಣ್ಣೆಗೆ ಬಾಡೈತೆ ಸಾಕು ಅಲ್ವಾ? ಈಗ ಅಕ್ಕಿ ಸೌಟಲ್ಲಿ ಹೇಳ್ಕೋಬೇಕು ನಾವು. ಇಲ್ಲ, ಹಂಗೆ ಹಾಕ್ತೀನಿ. ಸಾಕು. ತಪ್ಪಂತ ಬಿದ್ದು ಒಳಗಿರೋದಾದ್ರೆ ಮಡಿಕೆ ತಪ್ಪಂತ ಬಿದ್ದು. ಇದು ನೇನು ಹಸಿ ವಾಸನೆ ಹೋಗ್ಬೇಕು ಆ ಥರ ಫ್ರೈ ಮಾಡ್ಕೋಬೇಕು, ಆ ಥರ ಎಲ್ಲ ಏನಿಲ್ಲ.
ಸುಮ್ಮನೆ ಒಂದ್ಸರಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಬೆರೆಸ್ಕೋಬೇಕು. ಆಮೇಲೆ ನೀರು ಹಾಕ್ಕೋಬೇಕು. ಸಾಕ್ಬಿಡು, ನೀರು ಜಾಸ್ತಿ ಬೇಡ. ಮತ್ತೆ ಅದೇ ನೋಡ್ತಾ ಇದ್ದೀನಿ. ಗೊಜ್ಜು ಅಂದರೆ ಗಟ್ಟಿಗಿರಬೇಕು. ತಿರುವು ಇನ್ನೊಂದು ಲೋಟ ಹಾಕ್ತೀನಿ. ಸಾಕು. ಇಲ್ಲ, ಅದು ಬೇಳೆ ಎಲ್ಲ ರುಬ್ಕೊಂಡಿದೀವಲ್ಲ, ಅದೆಲ್ಲ ಬೇಯಬೇಕು. ಹೌದಾ? ಕುದಿಬೇಕು ಚೆನ್ನಾಗಿ. ಹಾಗೆ ಹುಣಸೆ ಹುಳಿ ಅದನ್ನು ಸೇರಿಸಾಕ್ತೀನಿ. ಇದಕ್ಕೆ ಇವಾಗ ಹುಣಸೆ ಹುಳಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಿರುವುಕೋಬೇಕು, ಅದು ಮಿಕ್ಸ್ ಅಲ್ಲ. ತಿರುವ್ಕೋಬೇಕು. ಬೆರೆಸ್ಕೋಬೇಕು ಬೇರೆ, ತಿರುವುಕೋಬೇಕು ಬೇರೆ, ಮಿಕ್ಸ್ ಅಲ್ಲ. ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಕುದ್ಮೇಲೆ ಸಾರು ಸಿದ್ಧ ಆಗುತ್ತೆ. ಆದ್ರೆ ಇದು ಸಾರಲ್ಲ, ಸಾರು ಥರನೇ, ಆದ್ರೆ ಸಾರಲ್ಲ. ಇದು ಸಾರಲ್ಲ, ಗೊಜ್ಜು. ನಾನು ಒಳ್ಳೆ ಸಾಂಬಾರ್ ರೆಸಿಪಿ ಅಂತ ಹೇಳ್ಬಿಟ್ಟೆ, ಕ್ಷಮೆ ಇರಲಿ. ಇದು ಸಾಂಬಾರಲ್ಲ, ಇದು ಒಂಥರ ಗೊಜ್ಜು. ನೆನ್ನೆ ನೋಡಿದ್ರಲ್ಲ ಆ ಥರ. ಮಾವಿನಕಾಯಿ ಗೊಜ್ಜು ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಗಟ್ಟಿಗೆ ಮಾಡ್ಕೋಬೇಕು, ಅವಾಗಲೇ ಚೆನ್ನಾಗಿರಲ್ಲ. ಮಾವಿನಕಾಯಿ ಗೊಜ್ಜು ನೋಡಿದ್ರಲ್ಲ, ಅದೇ ಥರ. ಇದ್ರ ಹೆಸರು ಬಂದು ತೊಗರಿಬೇಳೆ ಗೊಜ್ಜು. ತೊಗರಿಬೇಳೆ ಹಾಕಿ ಮಾಡ್ತೀವಲ್ಲ, ಅದಕ್ಕೆ ಇದನ್ನ ತೊಗರಿಬೇಳೆ ಗೊಜ್ಜು. ಪ್ಲೇಟ್ ಮುಚ್ಚಿಬಿಡೋಣ. ಅಲ್ಲ, ಏನು ಮುಚ್ಚಿಬಿಡೋಣ. ಮುಚ್ಚಳವನ್ನು ಮುಚ್ಚೋಣ. ಉಪ್ಪು ಬಂದರೆ ತೆಗೆದ್ರಾಯ್ತು. ಉಪ್ಪು ಬರೋವರೆಗಾದ್ರೂ ಮುಚ್ಚೋಣ. ಮುಚ್ಚಳ ಮುಚ್ಚಿದ್ರೂ ಗಮ್ಮತ್ತ. ಈ ಥರ ಇರಬೇಕು. ಗಟ್ಟಿಗೂ ಇರಬಾರ್ದು, ಜಾಸ್ತಿ ಕಳ್ಳಗೂ ಇರಬಾರ್ದು. ಇದೊಂಥರ ಥರ ಇರಬೇಕು. ಮಾವಿನಕಾಯಿ ಗೊಜ್ಜಿದ್ದಂಗೆ ತೊಗರಿಬೇಳೆ ಹಾಕೊಂಡು ಮಾಡೋದು, ಅದಕ್ಕೆ ತೊಗರಿಬೇಳೆ ಗೊಜ್ಜು. ನೋಡಲು ಸಹ ತುಂಬ ಸುಂದರವಾಗಿದೆ. ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನಲು ಸಹ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ರುಚಿಯಾದ ತೊಗರಿಬೇಳೆ ಗೊಜ್ಜು. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತೈತೆ, ಚೆನ್ನಾಗಿರ್ತೈತೆ ಅನಿಸುತ್ತೆ. ಅದು ಈಗ ಗೊಜ್ಜಲ್ವಾ, ಗೊಜ್ಜುಳ ಕಲಿಸ್ಕೊಂಡೆ ತಿನ್ನಬೇಕು. ಮೊದಲನೇ ತುತ್ತು ಮಾಮೂಲಿ ದೇವ್ರಿಗೇನೆ. ಅಪ್ಪ ಸುಡ್ತೈತೆ, ಬಿಸಿ ಐತಿ. ಕುಕ್ಕರಲ್ಲಿ ಮಾಡಿರೋ ಅಡುಗೆಗಿಂತ ಒಲೆಯಲ್ಲಿ ಮಾಡಿರೋ ಅಡುಗೆ ಬಿಸಿ ಜಾಸ್ತಿ ಇರ್ತೈತೆ. ಹೌದು. ಏನು ಸುಡ್ತೈತೆ, ಹಿಡ್ಕೊಳಕ್ಕೆ ಕೈಯಾಗೆ. ಇದು ಉಪ್ಪು ಮಾಡ್ತಿದ್ದೀನಿ, ಸುಡ್ತೈತೆ. ಆಗಲೇ ಧ್ಯಾನ ಮಾಡ್ತಾಯಿದ್ದೆ, ಕಣ್ಣು ಮುಚ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೆ. ಮಾಡು ಸಕ್ಕತ್ತಾಗೈತೆ. ಹೌದಾ? ನಿಜ ಸೂಪರ್ ಆಗೈತೆ. ನಾನು ತಿನ್ಕೊಬಿಡ್ತೀನಪ್ಪ ಇವತ್ತು. ನೀನು ತಿಂದ್ಬಿಟ್ಟು ಹೇಳು. ದಿನ ನಾನು ತಿಂದ್ಬಿಟ್ಟು ಹೇಳ್ತಾ ಇದ್ದೆ, ಇವತ್ತು ನೀನು ತಿಂದ್ಬಿಟ್ಟು ಹೇಳು ಹೆಂಗೈತೆ ಅಂತ. ಹೆಂಗೈತೆ? ಅದ್ಭುತ. ನೋಡಿ, ತರಕಾರಿ ಇಲ್ದೇನೆ ತುಂಬ ಸಿಂಪಲ್ ಆಗಿ ಟೊಮೊಟೊ ಇದ್ರೆ ಸಾಕು. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ. ಇನ್ನೇನು ಅದು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇದ್ದೇ ಇರ್ತೈತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರ್ತೈತೆ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರ್ತೈತೆ. ನಿಮ್ಮ ಮನೇಲಿ ಒಂದ್ಸಲ ಮಾಡಿಕೊಂಡು ಹೇಗಿತ್ತು ಅಂತ ತಿಳಿಸಿ, ಮಾಡಿದೆ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್, ಶುಭರಾತ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.